ಬೈತಾ ಇದೆಯಾ? ಅವಳು ಬಸ್ರಿ ಕಣೋ, ಬಸ್ರಿ ಕಷ್ಟ ನಿನಗೇನು ಗೊತ್ತು? ನಾಳೆ ನಿನಗೆ ಮದುವೆಯಾಗಿ ನಿನ್ನ ಹೆಂಡತಿ ಗರ್ಭಿಣಿ ಆಗ್ತಾಳೆ ನೋಡು, ಆಗ ಗೊತ್ತಾಗುತ್ತೆ ನಿನಗೆ. ಬಸ್ರಿ ಆಗ್ಬಿಟ್ರೆ ಎಲ್ಲ ಕೆಲಸನೂ ಕೂತ್ಕೊಂಡು ಮಾಡಬೇಕು ಅಂತ ಹೇಳ್ತಾರ? ಇವ್ರು ನಮ್ಮ ಮನೆ ಕೆಲಸ ಕೊಡ್ತಾನೆ, ಕೆಲಸ ಮಾಡೋದು ಇವ್ರ ಕರ್ತವ್ಯ. ಓ, ಅವ್ನು ನಮ್ಮ ಡ್ರೈವರು ಅಂದ್ರೆ ನಿನ್ನ ಗಂಡ. ಅವನು ನಮ್ಮ ಭಾವ ಜೊತೆ ಹೋಗಿದಾನಲ್ಲ, ಎಲ್ಲಿಗೆ ಹೋಗ್ತೀನಿ ಅಂತ ಏನಾದ್ರು ಹೇಳಿದ್ನಾ? ಏನೋ ಮುಖ್ಯವಾದ ಕೆಲಸ ಇದೆ ಅಂತ ಹೇಳಿದ್ರು, ಎಲ್ಲಿಗೆ ಹೋಗ್ತೀನಿ ಅಂತ ಹೇಳಿಲ್ಲ. ಆ ನಾಗಮಣಿಯನ್ನ ವಶಪಡಿಸಿಕೊಳ್ಳೋ ಅಮೃತಗಳಿಗೆ ಈಗ ಕೂಡ್ ಬಂದಿದೆ. ಜೈ ಗರುಡನಾಥ. ದಿಗ್ವಿಜಯ. ಇದು ಗರುಡ ಚೂರ್ಣ, ಗರುಡನ ನಖದಿಂದ ತಯಾರಿಸಿದ ಚೂರ್ಣ. ನಿನ್ನ ಆಪತ್ಕಾಲದಲ್ಲಿ ಇದೇ ನಿನಗೆ ಶ್ರೀರಕ್ಷೆ ಆಗುತ್ತೆ. ನಿನ್ನ ಸ್ನೇಹಿತರನ್ನ ನೀನು ನಂಬ್ತೀಯಾ? ಅವರು ನನ್ನ ಬಿಸ್ನೆಸ್ ಪಾರ್ಟ್ನರ್ಸು, ಹಾಗೆ ಒಳ್ಳೆ ಸ್ನೇಹಿತರು. ಮೋಸ ಮಾಡಲ್ಲ, ಸ್ವಲ್ಪ ದುರಾಸೆ ಜಾಸ್ತಿ. ವಿಜಯೀ ಭವ. ನಾಗಮಣಿಯ ಮೇಲಾನೆ ಸದಾಕಾಲವೂ ನಿನ್ನ ಜೊತೆಯಾಗಿಯೇ ಇರುತ್ತೇನೆ. ನಿಮ್ಮ ಮೇಲಾನೆ ನಾನು ಸದಾ ನಿಮ್ಮ ನೆರಳಾಗಿಯೇ ಇರುತ್ತೇನೆ. ಸಾಧ್ಯವಿಲ್ಲ. ಪ್ರೇಯಸಿಯಾಗಿ ಸದಾ ಮಾತನಾಡುತ್ತಿದ್ದ ನೀನು ಮೌನಿ ಯಾಕಾದೆ? ಶಿವಾನಿ, ನಾಗಮಣಿನ ಕಾಯ್ತಾ ಇರೋ ನಾಗಗಳು ಇವೇ ಇರಬೇಕು. ಆಹಾ, ನಾಗನೋ ನಾಗವೇಣಿನೋ ಹಿಂದೆಯಿಂದನೇ ಇಷ್ಟು ಅಂದವಾಗಿ ಕಾಣೋ ಇವಳನ್ನ ಪಡೆದೇ ತೀರ್ಬೇಕು. ಏಯ್, ನಿನ್ನ ಹೆಸರಲ್ಲಿ ಮಾತ್ರ ವಿಷ ಇದೆ, ಅವುಗಳಲ್ಲಿ ನಿಜವಾದ ವಿಷ ಇದೆ. ನಾಗವೇಣಿ ಆಸೆ ಬಿಟ್ಟು ಬಂದಿರೋ ಕೆಲಸ ನೋಡು, ನಡಿ. ತಗೊಳ್ಳೋದಾದ್ರೂ ಹೇಗೆ? ಅಲ್ಲ ಮರೆ, ಇವನ್ ಸರಿಯಾಗಿ ಪೂಜೆ ಮಾಡದೆ ಅವೆಲ್ಲ ಹೊಗೆ ಹಾಕಿಸ್ಕೊಂಡ್ರೆ ಎಂತ ಮಾಡೋದು? ಕುಸೆ, ಇದು ನನಗೆ ಮೊದಲೇ ಗೊತ್ತಿತ್ತು ಕಂಡ, ಅದಕ್ಕೆ ಸೇಫ್ ಆಗಿ ಸೈಡಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದೀನಿ. ಹೆಂಗೆ? ಆಯ್ತು ಬಿಡ್ಡ.
ನಮ್ಮ ಯಜಮಾನ್ರಿಗೋಸ್ಕರ ಅವ್ರ ಹಿಂದೆ ಬಂದೆ. ನನ್ನ ಹೆಂಡತಿ ತುಂಬ ಗರ್ಭಿಣಿ. ನೀನು ನನ್ನ ಪ್ರಾಣ ಏನಾದರೂ ತೆಗೆದುಬಿಟ್ರೆ ನನ್ನ ಹೆಂಡತಿ ಮಕ್ಳಿಗೆ ದಿಕ್ಕಿ ಯಾರು? ಅನಾಥರಾಗ್ಬಿಡ್ತಾರ ರಾಗಪ್ಪ. ನಾನೇನು ಮಾಡ್ಬೇಡ. ಆದಿಶೇಷ, ಆಯ್ತು ಆದಿಶೇಷ, ನಾನು ಮಾತು ಕೊಡ್ತೀನಿ. ನಾಗಮಣಿನ ನಾನು ತರ್ತೀನಿ. ನಮ್ಮವ್ರನ್ನೆಲ್ಲರೂ ಕಾಪಾಡ್ತೀನಿ. ಶಿವಾನಿ, 7 ಜನ್ಮ ಜೊತೆ ಇರುವ ಮಾತು ಕೊಟ್ಟು 7 ಗಳಿಗೆಯೂ ಇರದೆ ಹೋಗ್ತಿದ್ದೀನಿ. ಶಿವಾನಿ, ನನ್ನ ಕ್ಷಮಿಸು. ಇಲ್ಲ ಆದಿಶೇಷ, ನಿನಗೇನು ಆಗುದಿಲ್ಲ. ಅವ್ರು ಯಾರು ಅಂತ ಹೇಳು ಆದಿಶೇಷ. ಕ್ಷಮಿಸು. ಮುಂದಿನ ಜನ್ಮದಲ್ಲಿ ಆದಿಶೇಷ, ಮುಂದಿನ ಜನ್ಮದಲ್ಲಿ ಹೇಳು ಆದಿಶೇಷ. ಆದಿಶೇಷನ ಆತ್ಮ ದೇಹ ತೊರೆದು ಬಹಳ ಸಮಯವಾಯಿತು. ನಾನು ತಗೋತೀನಿ. ಜವಾಬ್ದಾರಿ ನಂದು ಅಂತ ಹೇಳ್ದಷ್ಟು ಸುಲಭ ಅಲ್ಲ ಈ ಕೆಲಸ ದಿಗ್ವಿಜಯ. ಅಷ್ಟು ವರ್ಷ ಎಲ್ಲಿಡ್ತೀಯಾ? ಹೇಗ್ ಕಾಪಾಡ್ತೀಯಾ? ನನ್ನ ಮನೇಲಿ ಇಡ್ತೀನಿ ಗುರುಗಳೇ. ಸೂತ್ಕದ ಮನೆಯಲ್ಲಿ ನಾಗಮಣಿ ಇಡೋದಾ? ಸಾಧ್ಯ ಇಲ್ಲ. ಸೂತ್ಕನ? ಹೌದು, ಅಲ್ಲಿ ನೋಡು. ನಾಗಮಣಿ ಭದ್ರ ಮಾಡೋ ಜಾಗನ ನಾನ್ ತೋರಿಸ್ತೀನಿ. ಉಳಿದವರೆಲ್ಲ ಇಲ್ಲೇ ಇರಿ. ದಿಗ್ವಿಜಯ, ರಕ್ಷಣಾ ದ್ವಾರ ತೆರೆದುಕೊಳ್ಳುತ್ತೆ. ತಾಪ್ಸಿ, ನಡೀರಿ ಒಳಗೆ. ಇಲ್ಲಿ ನಾಗಮಣಿ ಕ್ಷೇಮವಾಗಿದೆ. ನಾವು 3 ಜನ ಅಲ್ಲದೆ
ಬೇರೆ ಯಾರು ಇದನ್ನ ಮುಟ್ಟಕ್ ಸಾಧ್ಯ ಇಲ್ಲ. ನಮ್ ಕೈಗಳಲ್ದೆ ಬೇರೆ ಯಾರ ಕೈಗಳಾಗ್ಲಿ ವಸ್ತುಗಳಾಗ್ಲಿ ಇದನ್ನ ಮುಟ್ಟಕ್ ಹೋದ್ರೆ ಸುಟ್ಟು ಭಸ್ಮ ಆಗೋಗುತ್ತೆ. 24 ವರ್ಷ ಆದ್ಮೇಲೆ ನೀನು ಮಹಾಶಕ್ತಿ ಪ್ರೀತಿ. ಸಾವೇ ಇಲ್ಲದ ಚಿರಂಜೀವಿ ಆಗ್ತ್ಯಾ. ಮಾನವರನ್ನು ಮೀರಿಸಿ ದೈವ ಸಮಾನನಾಗುತ್ತೀಯ. ನನ್ನ ಎದೆಯೊಳಗೆ ಅಗ್ನಿ ಪರ್ವತದಂತೆ ಹೊತ್ತು ಉರಿಯುತ್ತಿರುವ ಕಿಚ್ಚು ಎಂದಿಗೂ ಆರುವುದಿಲ್ಲ. ನನ್ನ ಆಕ್ರೋಶ ಕೊನೆಗೊಳ್ಳುವುದಿಲ್ಲ. ನನ್ನ ಪ್ರತೀಕಾರ ಖಂಡಿತ ತೀರಿಸಿಕೊಳ್ಳುತ್ತೇನೆ. ಇದು ನಿನ್ನ ಮೇಲಾಣೆ. ಕನಕದುರ್ಗವೆಂಬ ಸ್ಥಳದಲ್ಲಿ ನಿನ್ನ ಆದಿಶೇಷ 9ನೇ ಜನ್ಮದಿನವನ್ನು ಆಚರಿಸಿಕೊಳ್ಳುತ್ತಿದ್ದಾನೆ. ಹೋಗಿ ಬಾ ಶಿವಾನಿ. ನೆನಪಿರಲಿ, ನೀನು ಇಚ್ಛಾಧಾರಿ ಸರ್ಪ. ಯಾವ ಕ್ಷಣದಲ್ಲಿ ಯಾವ ರೂಪವನ್ನಾದರೂ ಪಡೆದುಕೊಳ್ಳುವ ಶಕ್ತಿ ನಿನಗಿದೆ. ಅದನ್ನು ಬಳಸಿ ಈ ನಿನ್ನ ಸತ್ಯ ರೂಪವನ್ನು ಮರೆಮಾಚಿ ಛದ್ಮವೇಷಧಾರಿಯಾಗಿ ಹೋಗಬೇಕು. ಹಾಗೆ ಆಗಲಿ ಗುರುದೇವ. ಅಪ್ಪಣೆ ನೀಡಿ ಗುರುದೇವ. ತಥಾಸ್ತು. ತಗೋಪುಟ. ಕುಡಿ ಪುಟ, ಹಾಲು ಚೆನ್ನಾಗಿದೆ, ಕುಡಿಯೋ. ಕುಡಿ. ಓ, ಇವರು ಬಹಳ ದೊಡ್ಡ ಮನುಷ್ಯರು. ಪಕ್ಕದ ದೇವಸ್ಥಾನದಲ್ಲಿ ಹೋಮ ಹವನ ಜೊತೆಗೆ ಅನ್ನದಾಸವನ್ನು ಏರ್ಪಾಟ್ ಮಾಡಿದ್ದಾರೆ. ಇನ್ನ ನಿಮ್ಮ ಮಗನಿಗೆ ಯಾವ ರೀತಿ ಭಯ ಇಲ್ಲ. ಮೃತ್ಯುಕಂಟಕದಿಂದ ಪಾರಾಗಿದ್ದಾನೆ. ನಾನು ಇಷ್ಟೆಲ್ಲ ಮಾಡಿದ್ದು ನನ್ಗೋಸ್ಕರ ಅಲ್ಲ. ಅದು ಹಾಗಲ್ಲ ಬವ. ಅವನ್ನ ನೀನ್ ಕೀಳಾಗಿ ನೋಡಿದ್ರೆ ಅದು ನೀನ್ ನನಗ್ ಮಾಡೋ ಅವಮಾನ. ಇದು ನಿನಗೆ ಕೊನೆ ವಾರ್ನಿಂಗ್. ನಂದೀಶ ಬಾ. ಯಜಮಾನ್ರೆ, ನಾನು ಬೇಗ ಬರಬೇಕು ಅಂತಾನೆ ಹೊರಟೆ. ಆದ್ರೆ ಸ್ವಲ್ಪ ತಡ ಆಗೋಯ್ತು, ಕ್ಷಮಿಸಿ. ತಗೊಳ್ಳಿ ದೇವ್ರ ಪ್ರಸಾದ್. ಪರವಾಗಿಲ್ಲ, ನೀವ್ ಬನ್ನಿ, ಹೋಮ ಮುಗಿಸೋಣ. ಹೋಗಿ ತ್ರಿವಿಕ್ರಮ್ನ ಕರ್ಕೊಂಡ್ ಬಾ. ಅವನಿಲ್ದೆ ಹೋಮ ಪೂರ್ತಿ ಆಗಲ್ಲ. ಸರಿ ಯಜಮಾನ್ರೆ, ಈಗ್ಲೇ ಹೋಗಿ ಚಿಕ್ಕ ಯಜಮಾನನ ಹಿಡ್ಕೊಂಡ್ ಕರ್ಕೊಂಡ್ ಬರ್ತೀನಿ. ಅವನೇ ನನ್ನ ಆದಿಶೇಷ. ಅವನ ಹತ್ರನೇ ನಾನು ಹೋಗ್ಬೇಕಾಗಿರೋದು. ಗುರುದೇವ ಹೇಳಿದ ಹಾಗೆ ಇವತ್ತು ಜನ್ಮದಿನ ಆಚರಿಸ್ಕೊತಾರೆ ಇವನೇ. ಹಾಗಾದ್ರೆ ಇವನೇ ನನ್ನ ಆದಿಶೇಷ. ತ್ರಿಶೂಲ್ ಬಂದೆ. ಅವ್ರು ನಿನ್ ಗೊತ್ತಾ? ಚೆನ್ನಾಗಿ ಗೊತ್ತು, ತುಂಬಾ ಚೆನ್ನಾಗಿ ಗೊತ್ತು. ಅವ್ರು ಯಾಕೆ ನೋಡ್ಬೇಕು? ಅವ್ರ ಜೊತೆ ನಾನು ಮಾತಾಡ್ಬೇಕು.
ನೀನ್ ಏನ್ ಹೇಳ್ಬೇಕು ನನ್ನ ಹತ್ರ ಹೇಳು, ನಾನಾಗ ಅವ್ರ ಹತ್ರ ಹೇಳ್ತೀನಿ. ಇಲ್ಲ, ಅದನ್ನ ಯಾರ ಹತ್ರನೂ ಹೇಳಕ್ಕಾಗಲ್ಲ. ನಾನೇ ಅವ್ರಿಗೆ ಹೇಳ್ತೀನಿ. ಅಳ್ಬೇಡ, ನಾನು ಅಲ್ಲಿ ಕರ್ಕೊಂಡು ಹೋಗ್ತೀನಿ. ನನ್ನ ಆದಿಶೇಷ ನನ್ನ ಹತ್ರನೇ ಬರ್ತಾ ಇದ್ದಾನೆ. ಅವನಿಗೆ ನಮ್ಮ ಹಳೆ ಜನ್ಮದ ನೆನಪಾಯ್ತು ಅನ್ಸುತ್ತೆ. ಈ ಹುಡುಗಿ ಯಾರು ಅಂತ ನಿನಗೆ ಗೊತ್ತಾ? ಲೋ, ಇವಳು ಗೊತ್ತೇನೋ? ಅಯ್ಯೋ ಆದಿಶೇಷ, ನಾನು ಶಿವಾನಿ ಅಂತ ಹೇಳು. ತ್ರಿವಿಕ್ರಮ, ಬಾ ಕೂತ್ಕೋ. ನನಗೂ ನಿನಗೂ ಜನ್ಮ ಜನ್ಮದ ನಂಬಿದೆ ಅಂತ ಹೇಳು ಆದಿಶೇಷ. ಇಲ್ಲ, ಇವ್ರು ಯಾರು ಅಂತ ನಂಗೆ ಗೊತ್ತಿಲ್ಲ. ಎಲ್ಲ ನಾನೇ ಹೇಳ್ತೀನಿ. ನನ್ನ ಹೆಸರು ಶಿವಾನಿ. ನಾನು ನೀವು ಪುರೋಹಿತರು ತ್ರಿವಿಕ್ರಮ್ನ ಕರಿ ಅಂತಿದ್ದಾರೆ. ಅದೇನೋ ಹೋಮದ ಪ್ರಸಾದ ಕೊಡ್ಬೇಕಂತೆ. ಇಲ್ಲಿ ಬಂದು ಏನ್ ಮಾಡ್ತಾ ಇದೀಯಾ? ಬಾ ಹೋಗೋಣ. ಅದು ಲೇ, ಆ ಕಡೆ ಈ ಕಡೆ ಏನೋ ನೋಡ್ತಾ ಇದೀಯಾ? ಟೈಮ್ ಆಗುತ್ತೆ, ಬಾ ಹೋಗೋಣ. ಯಾರ ಹುಡುಗಿ? ನಾನ್ ನೆನ್ಪಿದ್ದೀನಿ ಅಂತ ಯಾಕೆ ಕೇಳ್ತಿದ್ಲು? ಅಷ್ಟಕ್ಕೂ ನನ್ ಜೊತೆ ಮಾತಾಡಂತದ್ದೇನಿತ್ತು? ಎಲ್ಲ ಹುಡುಗಿ ಅವನಿಗೆ ನಮ್ಮ ಜನ್ಮ ರಹಸ್ಯ ತಿಳಿಸೋದಾದ್ರೂ ಹೇಗೆ? ನೀನ್ ಇಲ್ಲಿದ್ಯಾ? ಊಟ ಮಾಡ್ದೆ ಎಲ್ಲ ಹೋಗ್ಬಿಟ್ಟಿದ್ಯಾ ಅನ್ಕೊಂಡೆ. ತಗೋ. ಯಾವ ಊರು ನಿಮ್ದು? ವಾಸುಕಿಪುರ. ವಾಸುಕಿಪುರ ಎಲ್ಲಿದೆ? ತುಂಬಾ ದೂರ. ಎಷ್ಟು ದೂರ? ಲೆಕ್ಕ ಗೊತ್ತಿಲ್ಲ. ಸೀದಾ ಹೋದ್ರೆ ಕಡಿಮೆ ಆಗತ್ತೆ, ನಂತರ ಹೋದ್ರೆ ಸ್ವಲ್ಪ ಜಾಸ್ತಿ ಆಗ್ಬೋದು. ಹೌದು, ನಮ್ ಚಿಕ್ಕ ಯಜಮಾನನ್ನ ಯಾಕೆ ಕುಡ್ಕೊಂಡ್ ಬಂದೆ? ಆಮೇಲೆ ಅಮ್ಮ ನನ್ನ ಹುಡುಕ್ತಾ ಇದಾರೆ ಅನ್ಸುತ್ತೆ. ನೀನ್ ಊಟ ಮಾಡ್ತಿರೋ, ನಾನು ಬೇಗ ಬರ್ತೀನಿ. ಭೂಮಂಡಲ ಭರತಖಂಡದ ದಕ್ಷಿಣ ಭಾಗದಲ್ಲಿ ಕನಕದುರ್ಗವೆಂಬ ಸ್ಥಳದಲ್ಲಿ ನಿನ್ನ ಆದಿಶೇಷ 9ನೇ ಜನ್ಮದಿನವನ್ನು ಆಚರಿಸಿಕೊಳ್ಳುತ್ತಿದ್ದ. ಅಂದ್ರೆ ಇವರಿಬ್ರು ಒಂದೇ ದಿನ ಹುಟ್ಟಿರೋದ? ಹಾಗಾದ್ರೆ ಇವರಿಬ್ರಲ್ಲಿ ನನ್ನ ಆದಿಶೇಷ ಯಾರು? ತ್ರಿಕಾಲ ಗುರುದೇವನೇ ಉತ್ತರಿಸಬೇಕು. ತಾಪತ್ರಯಗಳು ದ್ವಿಗುಣಗೊಳ್ಳುತ್ತವೆ. ಅಪ್ಪಣೆ ಗುರುದೇವ. ನೆನಪಿರಲಿ, ಆದಿಶೇಷನನ್ನು ಗುರುತಿಸಲು ನಿನಗೊಂದು ಕಾಲಮಿತಿ ಇದೆ. 5 ದಿನದ ಒಳಗಾಗಿ ಕಾರ್ಕೋಟಕ ಅಮಾವಾಸ್ಯೆ ಬರಲಿದೆ. ಆ ಅಮಾವಾಸ್ಯೆ ಮುಗಿಯೋದರೊಳಗಾಗಿ ನೀನು ನಿನ್ನ ಆದಿಶೇಷನನ್ನು ಗುರುತಿಸಬೇಕು. ಇಲ್ಲವಾದಲ್ಲಿ ಗ್ರಹಗತಿಗಳು ಬದಲಾಗಿ ನಿನ್ನ ಆದಿಶೇಷನನ್ನು ಹುಡುಕಲು ಮತ್ತದೆಷ್ಟೋ ವರ್ಷಗಳು ಕಾಯಬೇಕಾಗುತ್ತದೆ. ಎಚ್ಚರ. ಇಲ್ಲ ಗುರುದೇವ, ಆ ಅವಧಿಯೊಳಗೆ ನನ್ನ ಆದಿಶೇಷನನ್ನು ನಾನು ಕಂಡು ಹಿಡಿಯುತ್ತೇನೆ. ನಾಗಮಣಿಯನ್ನು ಮರಳಿ ತರುತ್ತೇನೆ. ಅಯ್ಯೋ, ಇಷ್ಟು ದೊಡ್ಡ ಮುಳ್ಳು ಚುಚ್ಚಿದೆ, ನೋವಾಗ್ತಾ ಇಲ್ವಾ? ಶಿವಾನಿ, ನಿನ್ನ ನಗು ನನ್ನ ಎಲ್ಲ ನೋವನ್ನು ಮರೆಸಿಬಿಡುತ್ತೆ. ಏನಿದು ಆದಿಶೇಷ?
ಓ ಅದಾ? ನಾಗಲೋಕದಲ್ಲಿ ಅರಸನ ಪಟ್ಟ ಏರಲು ಅರ್ಹರಾಗಿರುವವರಿಗೆ ಇರುವ ಮಚ್ಚೆ. ಇದು ನನ್ನ ಹುಟ್ಟು ಮಚ್ಚೆ. ಇದು ನನಗೆ ಮಾತ್ರವಲ್ಲ, ನಮಗೆ ಹುಟ್ಟೋ ಮಕ್ಕಳಲ್ಲಿ ಯಾರ್ಯಾರಿಗೆ ರಾಜಯೋಗವಿರುತ್ತೋ ಅವರಿಗೂ ಈ ಸೇವೆ ಮಾಡ್ತಾ ಇರೋದು ಗೋವಿಂದಣ್ಣನ ಮುಖ ನೋಡ್ಕೊಂಡಲ್ಲ, ಯಜಮಾನ್ರ ಮುಖ ನೋಡ್ಕೊಂಡು. ಇಷ್ಟು ವರ್ಷದಲ್ಲಿ ಯಾವತ್ತಾದರೂ ಯಜಮಾನರು ನಮ್ಗೆ ಅವಮಾನ ಮಾಡಿದಾರ ಅಥವಾ ಒಂದು ಮಾತಾದರೂ ಬೈದಿದ್ದಾರಾ? ಆದರೆ ಗಿದ್ರೆ ಏನೂ ಇಲ್ಲ. ನನಗೆ ಯಜಮಾನ್ರೆ ಎಲ್ಲ ಎಲ್ಲೋ ಬೀದಿಲಿ ಬಿದ್ದು ನನ್ನ ಕರ್ಕೊಂಬಂದು ಕೆಲಸ ಕೊಟ್ಟು ಅವ್ರ ಕುಟುಂಬದಲ್ಲಿ ನಾನು ಒಬ್ಬ ಅಂತ ನೋಡ್ಕೋತಾ ಇದ್ದಾರೆ. ಯಜಮಾನರು ನನ್ನ ಪಾಲಿಗೆ ದೇವರು. ಅವ್ರಿಗೋಸ್ಕರ ನನ್ನ ಜೀವನನೇ ಮುಡುಪಾಗಿಟ್ಟಿದೆ. ಆ ಮನೇಲಿ ಯಾರೇ ಏನೇ ಅಂದರೂ ಯಜಮಾನ್ರಿಗೋಸ್ಕರ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಬೇಕು. ಬೇಜಾರು ಮಾಡ್ಕೊಂಡು ಗೊಂಡಾಡೋದಲ್ಲ. ರೆಡಿ ಆಗ್ಬಿಟ್ಟು ಬೇಗ ಬಾ. ಮತ್ತೆ ಮಾಡಲೇಬೇಕು. ಸಿಕ್ಕಾಕೊಂಡ್ಬಿಡ್ತಿದ್ದೆ. ಮಾ, ನಾವು ಡೌಟ್ ಪಡೋದು ಬಿಡೋದೇ ಇಲ್ಲ ಅಲ್ವಾ? ನೋಡಿ, ಸಾಕ್ಸ್ ಹಾಕೊಂಡು ಮಲ್ಕೊಂಡಿದ್ವಿ. ಬರೀ ಸಾಕ್ಸ್ ಹಾಕೊಂಡು ಮಲಗಿದ್ರೆ ಸಾಕ? ಕೆಳಗಡೆ ಪಾರ್ಟಿ ನಡೀತಾ ಇದೆ, ಎಲ್ಲರೂ ನಿನ್ಗೋಸ್ಕರ ಕಾಯ್ತಾ ಇದ್ದಾರೆ. ಹೋಗಿ ಸ್ನಾನ ಮಾಡ್ಕೊಂಡು ಬಾ. ಹಾ, ಇವಾಗಲೇ ರೆಡಿ ಆದ. ಬುದಿ ಮನ್ಯಾಗ ಹಾವೈತಿ. ಮನೆಯವ್ರನ್ನ ಬಿಟ್ಟು ಮಿಕ್ಕಿದವರೆಲ್ಲ ಸ್ವಲ್ಪ ಹೊತ್ತು ಹೊರಗಡೆ ಹೋಗುತ್ತೆ. ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ, ಸ್ವಲ್ಪ ಹೊತ್ತೆಲ್ಲ ಆಚೆ ಇರ್ತೀರಾ ಪ್ಲೀಸ್. ನೀವೊಂದು ಕೆಲಸ ಮಾಡು, ಆಚೆ ಕಡೆ ತುಂಬ ಗೆಸ್ಟ್ಗಳಿದ್ದಾರೆ, ಅವ್ರನ್ನೊಂಚೂರು ನೋಡ್ಕೊ. ಹೋಗು. ಆ ತ್ರಿವಿಕ್ರಮ, ನೀನು ಆರಾಮಾಗಿ ಒಳಗೆ ಹೋಗು. ಬಾ ತ್ರಿಶೂಲ್. ರೀನಾ ಬಾ. ಬೇರನ್ನು ಸಹ ಕಟ್ಟಿದ್ದೀನಿ. ಇನ್ನು ಈ ಹಾವು ಈ ಜಾಗ ಬಿಟ್ಟು ಅಲ್ಲಾಡೋದಿಲ್ಲ. ನಿಮ್ಮಲ್ಲೇ ಯಾರನ್ನಾದರೂ ಹೇಳಿ ಈ ಹಾವನ್ನು ಕಾಡಿಗೆ ಬಿಡುವಂಥ ವ್ಯವಸ್ಥೆ ಮಾಡಿ. ನಾನು ಇನ್ನು ಬರ್ತೀನಿ ಬುದ್ಧಿ. ಯಜಮಾನ್ರೆ, ಈಗೇನು ಮಾಡೋದಿದ್ದೀನ? ಅವನು ಇದನ್ನು ಬಿಟ್ಟು ಹೋಗಿ ಒಳ್ಳೇದೇ ಮಾಡ್ದ. ಅವ್ನು ತೊಗೊಂಡೋಗಿ ಕಾಡಿಗೆ ಬಿಡ್ತಾ ಇದ್ನೋ ಇಲ್ಲ ಸಾಯಿಸೇ ಬಿಡ್ತಾ ಇದ್ನೋ ಯಾರಿಗೆ ಗೊತ್ತು. ಸೆಕ್ಯೂರಿಟಿ, ಈ ಹಾವನ್ನು ತೊಗೊಂಡೋಗಿ ಕಾಡಿನಲ್ಲಿ ಬಿಟ್ಬಿಡು. ಇನ್ನೊಂದು ವಿಷಯ ಹೇಳಿ ಯಜಮಾನ್ರೆ. ಸೇಫಾಗಿ ಕಾಡಲ್ಲಿ ಬಿಡಬೇಕು. ಹಾವಿನ ಜೀವಕ್ಕೆ ಮಾತ್ರ ಅಪಾಯ ಆಗಬಾರ್ದು. ಆಯ್ತು ಯಜಮಾನ್ರೆ. ಹಾವು ಹಿಡ್ಕೊಂಡು ಹೋಗ್ಲಿಲ್ಲ ಅವನು. ಹಾವೇನಾರ ಅವನ ಕೈಯಿಂದ ತಪ್ಪಿಸ್ಕೊಂಡ್ರೆ ನೋಡು ಇಲ್ಲೇ ಕಂಡ ಬರೋದು. ಏ ದಂಡಪಾಣಿ, ಬಾ ಸುಮ್ಮನೆ. ಹೌದು, ಅವನು ಹೇಳ್ತಿರೋದು ಸರಿಯಾಗಿದೆ ಅನಿಸ್ತದೆ. ಹಾವನ್ನ ನಾವು ಬಿಟ್ಟು ಕಳ್ಸಿರೋದು ಸರಿಯಾಗಿಲ್ಲ ಅನಿಸ್ತದೆ. ನನಗೆ ಕಂಡಪಟ್ಟೆ ಭಯ ಆಗ್ತದೆ ಮಾರೆ. ಹೌದು ದಿಗ್ವಿಜಯ್, ಯಾವ ಹೊತ್ತದಲ್ಲಿ ಯಾವ ಹಾವಿರುತ್ತೋ. ಕೈಗೆ ಸಿಕ್ಕ ಹಾವನ್ನು ತುಂಡು ತುಂಡಾಗಿ ಕತ್ತರಿಸಿಬಿಟ್ಟು ಹಾಗೆ ಬಿಟ್ಟಿದ್ದು ನನಗೂ ಯಾಕೋ ಸರಿ ಕಾಣಿಸ್ತಾ. ಕತ್ತರಿಸ್ತಿರೋ ಉತ್ತರಿಸ್ತಿರೋ, ನನಗವೆಲ್ಲ ಬೇಕಾಗಿಲ್ಲ. ನನಗೆ ಭಯ ಆಗ್ತಾ ಇರೋದು ಇಲ್ಲಿ ಆ ಹಾವು ನಮ್ಮ ಬಗ್ಗೆ ಎಲ್ಲ ತಿಳ್ಕೊಂಡು ಬಂದ್ಬಿಡ್ತು ಅಂತ. ವಿಷಯ ಒಂದು ಹಾವು ಗೊತ್ತಾದ್ರೆ ಅದು ತನ್ನ ಇಡೀ ಕುಟುಂಬಕ್ಕೆ ತಲುಪಿಸುತ್ತೆ. ನಮ್ಮ ಮನೆಗೆ ಬಂದ ಹಾವು ಎಲ್ಲಿಂದ ಬಂದಿತ್ತು, ಯಾಕೆ ಬಂದಿತ್ತು, ಹೇಗೆ ಬಂದಿತ್ತು, ಆಕಸ್ಮಿಕವಾಗಿ ಬಂದಿತ್ತಾ, ಉದ್ದೇಶಪೂರ್ವಕವಾಗಿ ಬಂದಿತ್ತಾ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಒಂದು ವೇಳೆ ಹಾವು ನಮ್ಮ ರಹಸ್ಯನ ತಿಳ್ಕೊಳ್ಳೋಕ್ಕೆ ಬಂದಿದ್ದಾದ್ರೆ ಅದನ್ನ ಕೊಂದು ಹಾಕು
ಅನ್ನೋ ನನ್ನ ಒಂದು ಮಾತು ಅದಕ್ಕೆ ಬೇರೆನೇ ಅರ್ಥ ಕೊಡ್ತಿತ್ತು. ನಮ್ಮ ವ್ಯಕ್ತಿತ್ವ ಆಗಲಿ, ನಮ್ಮ ಹಿನ್ನೆಲೆ ಆಗಲಿ ಹಾವಿನ ಸಂಕುಲಕ್ಕೆ ಕಿಂಚಿತ್ತೂ ತಿಳಿಬಾರ್ದು ಅನ್ನೋ ಕಾರಣಕ್ಕೆ ಆ ಹಾವನ್ನು ಕೊಲ್ಬೇಡಿ ಅಂತ ಕೈ ಮುಗಿದು. ರೀ, ಇವತ್ತೆಂತ ಒಳ್ಳೆ ದಿನ ಗೊತ್ತಾ? ಹೋಮ ಪೂಜೆ ನಾಗ ಪ್ರತಿಷ್ಠಾಪನೆ ಮಾಡಿದ ದಿನನೇ ನಾಗಪ್ಪ ಮನೆಗೆ ಬಂದಿದ್ದಾನೆ, ನಮ್ಮೆಲ್ರಿಗೂ ದರ್ಶನ ಕೊಟ್ಟು ಹೋಗಿದ್ದಾನೆ. ಅದಕ್ಕಿಂತ ಖುಷಿ ವಿಷಯ ಏನಂದ್ರೆ, ನಾಗಪ್ಪ ಮನೆಗೆ ಬಂದಾಗ ದೊಡ್ಡ ಯಜಮಾನ್ರು ಸಾಯಿಸ್ಬೇಡ, ಕ್ಷೇಮವಾಗಿ ಅದನ್ನ ಬಿಟ್ಬಾ ಅಂತ ಹೇಳಿದ್ರು. ನಿಜವಾಗ್ಲೂ ರೀ, ನಮ್ಮೆಲ್ರಿಗೂ ಖಂಡಿತ ಪುಣ್ಯ ಸಿಕ್ಕೇ ಸಿಗುತ್ತೆ, ಖಂಡಿತ. ನಿನ್ನ ಮಾತಿನ ಪುಣ್ಯ ನಮ್ಮ ಜೀವನಕ್ಕೆ ಬರೋಷ್ಟೊತ್ತಿಗೆ ಅದು ಪಾಪ ಆಗಿರುತ್ತೆ. ರೀ, ಏನಾಯ್ತು? ನಾನು ಇಷ್ಟೊಂದು ಖುಷಿಯಾಗಿ ಮಾತಾಡ್ತಾ ಇದ್ರೆ ನೀವು ಆಕಾಶನೇ ತಲೆ ಮೇಲೆ ಬಿದ್ದಂಗೆ ಮಾತಾಡ್ತಿದ್ದೀರಾ? ಅದೇನಿದೆ? ಯಾಕಪ್ಪ ಆ ಮೂಗ್ ಪ್ರಾಣಿಗೆ ಯಾಕೆ ಹೊಡಿತಾ ಇದೀಯಾ? ಅದೇನ್ ಮಾಡ್ತ ನಿನ್ಗೆ? ಆಹಾ, ನಮ್ಗೆ ಬುಸು ಬುಸು ಅಂತಿದ್ರೆ ನಾವು ಸುಮ್ಮನಿರ್ಬೇಕಾ? ಅಲ್ಲ, ಎಂತೆಂಥ ಅವುಗಳನ್ನ ನೋಡಿಬೇಡ ನಮ್ಮ ಜೀವನದಲ್ಲಿ. ಅಷ್ಟಕ್ಕೂ ಇವೆಲ್ಲ ನಿನ್ಗ್ಯಾಕೋ? ಬಾಯಿ ಮುಚ್ಕೊಂಡು ಗಾಡಿ ಓಡಿಸ್ತಾ ಇರಬೇಕು, ಅರ್ಥ ಆಯ್ತಾ? ನಮ್ಮ ಯಜಮಾನ್ರು ಈ ಜುಜುಬಿ ಹಾವು ಹಿಡಿಯೋಕ್ಕೆ ಅವನು ಯಾವನೋ ಪುಂಗಿದಾಸ ಅಂತೆ, ಅವನ್ನ ಕರ್ಸವ್ರೆ. ನನಗೇನಾದರೂ ಹೇಳಿದಿದ್ರೆ ಇದ್ರ ಕತೆನ ಮುಗಿಸಿ ಇಷ್ಟೊತ್ತಿಗೆ ತೀತಿ ತೀತಿ ಮಾಡ್ತಿದ್ದೆ. ನೋಡಿದ್ಯಾ, ನಿನ್ ದೇವ್ರು ಏನು ಮಾಡಿಲ್ಲ. ಮೊದ್ಲು ಇದನ್ನ ಸುಟ್ಟಾಕ್ಬೇಕು. ಏನ್ ಹೇಳ್ತಾ ಇದೀಯ ನೀನು? ಯಜಮಾನ್ರು ಇದನ್ನ ಕಾಡ್ನಾಗ ಬಿಟ್ಟು ಅಂತ ಹೇಳಿರೋದು. ಇಲ್ಲ, ಇದು ನನ್ನಿಂದಾಗಲ್ಲ, ನನ್ನಿಂದಾಗಲ್ಲ. ನನ್ನಿಂದ ನೋಡಕ್ಕಾಗಲ್ಲ. ಹಾಗಾಗ್ಬೇಕು ಅಂದ್ರೆ ನಾನು ಇವ್ರ ಜೊತೆನೇ ಇರಬೇಕು. ಇವ್ರ ಜೊತೆ ಇರಬೇಕು ಅಂದ್ರೆ ನಾನು ಏನಾದ್ರೂ ಮಾಡ್ಲೇಬೇಕು. ಮತ್ತೆ ಆ ಹುಡುಗಿ ನಮ್ಮನ್ನ ಹುಡ್ಕೊಂಡು ಬರ್ತಾಳ? ತ್ರಿವಿಕ್ರಮ್, ತ್ರಿಶೂಲ್, ಸ್ಕೂಲ್ ಬಸ್ ಬಂತು, ಬನ್ನಿ. ಏನೋ ಹಾವು ಅಂತ ಅಂದಾಗಿತ್ತು. ಯಾಕ್ರಿ, ಮತ್ತೇನಾದ್ರೂ ಹಾವು ಕಾಣಿಸ್ಕೊಳ್ತಾ? ಇಲ್ಲ ದಮಯಂತಿ, ಅದು ದೇವಸ್ಥಾನ ಒಂದಕ್ಕೆ ಹೂ ಕಳಿಸಿದ್ವಿ. ನಂದೀಶ ಹೂ ಅಂತ, ಅದು ನಿನಗೆ ಹಾವು ಅಂತ ಕೇಳಿಸಿದೆ. ಇಲ್ಲ ಇಲ್ಲ, ನಾನು ಕ್ಲೀನಾಗಿ ಕೇಳಿಸ್ಕೊಂಡೆ, ಹಾವು ಅಂತಾನೆ ಹೇಳಿದ್ದು. ಇಲ್ಲ ಅಮ್ರವ್ರೆ, ನೀವು ಸುಮ್ಮನೆ ಗಾಬರಿ ಆಗ್ಬೇಡಿ. ಯಜಮಾನ್ರು ಹೇಳಿದ್ದೆ ಸರಿ. ನಂದೀಶ, ನೀನು ಸುಳ್ಳು ಹೇಳ್ಬೇಡ. ದಮಯಂತಿ, ಫಸ್ಟ್ ಆಫ್ ಆಲ್ ನೀನು ಇಲ್ಲಿಗೆ ಯಾಕೆ ಬಂದೆ? ನಾವೇನೋ ವ್ಯವಹಾರ ಮಾತಾಡ್ತಾ ಇದ್ವಿ, ನೀ ಹೊರಡು. ಹಾಗಲ್ಲ ರೀ, ಹೊರಡು ಅನ್ನಲ್ಲ. ಎಲ್ಲಂದ್ರಲ್ಲಿ ನಮ್ಮ ಜೀವನದ ರಹಸ್ಯನ ನಾವ್ ಯಾರಿಗೂ ಹೇಳಲ್ಲ. ಮಕ್ಕಳ, ಇವತ್ತು ನೀರಿನಿಂದ ಹೈಡ್ರೋಜನ್ ಅಂಡ್ ಆಕ್ಸಿಜನ್ ಹೇಗೆ ಸಪ್ರೇಟ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಓಕೆ? ಎಕ್ಸ್ಕ್ಯೂಸ್ ಮೀ ಮೇಡಮ್, ಅಂಕಿತ್ ಬ್ಯಾಗಿಂದ ಒಂದು ಸ್ಕೂಲ್ ಫೀಸ್ ಮಿಸ್ ಆಗಿದೆ. ಅವ್ನ ಕ್ಲಾಸಲ್ಲಿ ಇರೋರೆಲ್ಲ ಚೆಕ್ ಮಾಡಾಯ್ತು, ಇಲ್ಲಿರೋರೆಲ್ಲ ಚೆಕ್ ಮಾಡಬೇಕು. ಮಕ್ಕಳ, ಬನ್ನಿ ಇಲ್ಲಿ. ನಿಮ್ಮಲ್ಲಿ ಅಂಕಿತ್ ದುಡ್ಡನ್ನ ಯಾರಾದ್ರೂ ಕದ್ದಿದ್ದೀರಾ? ನಾವ್ ಯಾಕೆ ದುಡ್ಡು ಕದ್ದಿರ್ತೀವಿ? ಶಟ್ ಫಸ್ಟ್ ನಿನ್ನೆ ಚೆಕ್ ಮಾಡಬೇಕು. ಬಂದು ನಿನ್ನ ಸಾಕ್ಸ್ ಮತ್ತೆ ಶೂಸ್ ಬಿಚ್ಚು. ಸರ್, ಇಟ್ಸ್ ಮೈ ಆರ್ಡರ್. ಬಂದು ನಿನ್ನ ಶೂಸ್ ಮತ್ತೆ ಸಾಕ್ಸ್ ಬಿಚ್ಚು.
ಭಯ ನನಗೆ. ಆ ನಂದೀಶಿಂಗೆ ಭಾವನ ಬಗ್ಗೆ ಯಾವುದೋ ದೊಡ್ಡ ಸೀಕ್ರೆಟ್ ಗೊತ್ತಿರಬೇಕು ಅನ್ಸುತ್ತೆ. ಅದಕ್ಕೆ ಭಾವ ಅವನ ಮೇಲೆ ಅಷ್ಟೊಂದು ಸಾಫ್ಟ್ ಕಾರ್ನ ತೋರ್ಸೋದು. ಹಾಗೇನಿರಲ್ಲ ಗೋವಿಂದ. ಹಾಗಿರಲ್ಲ ಅಂದ್ರೆ ಇನ್ಹೇಗೆ? ಅದೇನೋ ಗೊತ್ತಿಲ್ಲ, ಆದ್ರೆ ಒಂದಂತೂ ನಿಜ, ನಮ್ಗೆ ತಿಳಿದೇ ಇರೋ ಏನೋ ಒಂದು ರಹಸ್ಯ ಇದೆ ಈ ಮನೇಲಿ. ನಾನು ಇವ್ರ ಮನೆ ಸೇರ್ಕೊಳ್ಳೇಬೇಕು. ಅದಕ್ಕೆ ನಾನೀಗ ಈ ಬಂಡಿ ನಿಲ್ಲಿಸಲೇಬೇಕು. ಅಷ್ಟು ತಡೆಯಕ್ಕಾಗ್ತಾ ಇಲ್ಲ. ತಗೋ ನೀರು ಕುಡಿ. ನಾನು ಬರ್ತೀನಿ. ನಿನ್ನ ಹಳೆ ಜನ್ಮ ನೆನಪು ಮಾಡಿಕೊಟ್ಟ ಮೇಲೆ ನಾವಿಬ್ಬರು ಇಲ್ಲಿ ಇರೋದಿಲ್ಲ, ನಾಗಲೋಕಕ್ಕೆ ಹೋಗ್ತೀವಿ. ನಡಿ ಹೊರಡೋಣ. ಇಲ್ಲ ಇಲ್ಲ, ನಾನು ನಿಮ್ಮ ಮನೆಗೆ ಬರಲ್ಲ. ನಿಮ್ಮ ಮನೆಗೆ ಬಂದ್ರೆ ನಿಮ್ಮ ಮನೆಯವ್ರು ಬೈತಾರೆ. ಇಲ್ಲ, ನಾನು ಬರಲ್ಲ. ಬೇಡ. ನಮ್ ಚಿಕ್ಕ ಯಜಮಾನ್ರು ಹೇಳಿದ್ಮೇಲೆ ಮುಗ್ದೋಯ್ತು. ನೀನ್ ಸುಮ್ನೆ ಬರ್ತಾ ಇರ್ಬೇಕಷ್ಟೇ. ಆಯ್ತು, ಬರ್ತೀನಿ. ಮತ್ ನಡಿ ಹೊರಡೋಣ. ಯಾಕೋ ಪುಟ್ಟ? ನನಗೆ ಮಾತ್ರ ಅಪ್ಪ. ನಿನ್ನನ್ನೇ ಮುದ್ದು ಮಾಡ್ಬೇಕು, ನಿನ್ನನ್ನೇ ಎತ್ಕೊಬೇಕು. ನಿನ್ನನ್ನೇ ಎತ್ಕೋಬೇಕು, ನಿನ್ನನ್ನೇ ಮುದ್ದು ಮಾಡ್ಬೇಕಾ? ನೋಡು ಪುಟ್ಟ, ಅವಳಿಗೆ ತಂದೆ ತಾಯಿ ಎಲ್ಲ ಯಾರೂ ಇಲ್ಲ, ಮನೆ ಇಲ್ಲ. ನಮ್ಮನೇಲೇ ಇರ್ಬೋದಲ್ವಾ? ಜಾಣ. ನೋಡಪ್ಪ, ನಿನ್ ತಂಗಿನೇ ಒಪ್ಕೊಂಡಾಯ್ತು, ಇನ್ಯಾವ ತೊಂದ್ರೆನೂ ಇಲ್ಲ. ಯಜಮಾನ್ರೆ, ಸೆಕ್ಯೂರಿಟಿ ಹೆಂಡತಿ ಬಂದಿದ್ದಾಳೆ, ತುಂಬಾ ಅಳ್ತಿದ್ದಾಳೆ. ಮಾಡ್ಕೊ, ನಿನ್ ಗಂಡ ಬಂದ್ಬಿಡ್ತಾನೆ. ಸರಿ ಯಜಮಾನ್ರೆ. ಆ ದುಷ್ಟನಿಗೆ ಬದುಕೋ ಅರ್ಹತೆನೇ ಇರಲಿಲ್ಲ. ಮುಂದಿನ ಜನ್ಮದಲ್ಲಾದ್ರೂ ನಿನಗೆ ಒಳ್ಳೆ ಪತಿ ಸಿಗ್ಲಿ ಅಂತ ಪರಮೇಶ್ವರನಲ್ಲಿ ನಾನು ಕೇಳ್ಕೊತೀನಿ. ಯಜಮಾನ್ರೆ, ಅದು ಆದಿಶೇಷನ ಕಾಲಿನಲ್ಲಿರೋ ಚಿಹ್ನೆ ನೋಡೋಕೆ ಇದೆ.